ಫುಲ್ಲು ಮುತ್ತಾಕೊಂಬಿಟ್ಟವ್ರೆ, ಏನು ಅಂತಾನೆ ಗೊತ್ತಾಗಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಚಾಮರಾಜಪೇಟೆಗೆ ಬಂದಿದ್ದೀನಿ. ಚಾಮರಾಜಪೇಟೆಯಲ್ಲಿ ಕೆಂಪೇಗೌಡ ನಗರ ಅಂತ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಸಿಗುವಂಥ ಜಾಗ ಎಲ್ಲಿ ಅಂತ ಅಂದರೆ ನರಸಿಂಹ ಕ್ಯಾಂಟೀನ್ ಅಂತ ಕರೀತಾರೆ, ಅಥವಾ ಗೂಗಲಲ್ಲಿ ನಿಮಗೆ ಸಿಗುವಂಥದ್ದು ಮಂಜು ಇಡ್ಲಿ ಸೆಂಟರ್ ಅಂತ. ಗೂಗಲಲ್ಲೆಲ್ಲ ರಿಜಿಸ್ಟರ್ ಆಗಿರೋದು ಮಂಜು ಇಡ್ಲಿ ಸೆಂಟರ್ ಅಂತಲೇ, ಬಟ್ ಇಲ್ಲಿ ಜನಗಳು ಕರೆಯುವಂಥದ್ದು ನರಸಿಂಹ ಕ್ಯಾಂಟೀನ್ ಅಂತ. ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಅಂದರೆ ನಿಮಗೆ ಇಡ್ಲಿ ಸಿಗುತ್ತೆ, ಪೂರಿ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ. ಪೂರಿ ಅತಿ ಹೆಚ್ಚು ಇಷ್ಟಪಡ್ತಾರೆ. ಪೂರಿ ಜೊತೆಗೆ ಕೊಡುವಂಥ ಸಾಗು ಇದೆಯಲ್ಲ, ಅದು ಅಲ್ಟಿಮೇಟ್ ಅಂತೆ. ಮತ್ತಿನ್ನು ಭಾನುವಾರ ಅಂತ ಅಂದರೆ ಗೀ ರೈಸ್ ಸಿಗುತ್ತಂತೆ. ಸೊ ಗೀ ರೈಸು ಕೂಡ ಸಕಾಲ ಇರುತ್ತೆ ಸರ್. ಭಾನುವಾರದತ್ತು ಫುಲ್ಲು ಕ್ರೌಡು ಅಂತ ಹೇಳ್ತಿದ್ರು. ಮತ್ತು ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ಯಾವುದೋ ವಟಾರ ಇದ್ದಂಗೆ ಆಯ್ತಲ್ಲ ಗುರು, ನೀನು ಯಾವುದೋ ಹೋಟ್ಲ್ ಅಂತ ಹೇಳ್ತಿದ್ಯಾ, ನೀನು ನೋಡಿದ್ರೆ ವಟಾರದಲ್ಲಿ ನಿಂತಿದ್ಯಾ ಅಂದ್ಬೇಡಿ. ಯಾಕಂದರೆ ಆ ಕಡೆ ಹೋಟ್ಲಿದೆ, ಬಟ್ ಅಲ್ಲಿ ರೋಡ್ ಸೈಡು ಸಿಕ್ಕಾಬಡೆ ಬಿಸಿಲು ಮತ್ತು ವೆಹಿಕಲ್ಸು ಓಡಾಡ್ತಾನೆ ಇದೆ. ಅಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ. ಸೊ ವಿಧಿ ಇಲ್ಲದೆ ಒಂದು ಕಡೆ ಬಂದು ಸೈಲೆಂಟಾಗಿ ಏನು ಮಾತಾಡಿಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ, ಅದರಲ್ಲೂ ಇಡ್ಲಿ ಮತ್ತು ಪೂರಿ ಮಿಸ್ ಮಾಡಲೇಬಾರ್ದಂತೆ. ಬನ್ನಿ, ನಿಮಗೂ ಕೂಡ ಕೊಡಿಸ್ತೀನಿ. Hola. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನರಸಿಂಹ ಅವರು. ಸರ್ ಬೋರ್ಡ್ ಎಲ್ಲೂ ಇಲ್ಲ ಸರ್ ಹೋಟೆಲ್ಗೆ, ಸೊ ಏನಂತ ಹೆಸರಿಟ್ಟಿದ್ದೀರಾ? ನಾನು ಹೆಸರೇನು ಇಟ್ಟಿಲ್ಲ ಸರ್, ಸ್ಟಾರ್ಟಿಂಗಿಂದ ಏನು ಹೆಸರೇ ಇಟ್ಟಿಲ್ಲ. ಜೀವನ ಸಾಗಿಸ್ತಾ ಇದ್ದಿದ್ದು, ಆಮೇಲೆ ಇಂಪ್ರೂವ್ಮೆಂಟ್ ಆಯಿತು, ಫೇಮಸ್ ಆಯಿತು. ಹೆಸರು ಏನಕ್ಕಂತ ಸುಮ್ಮನೆ ಇದ್ದೆ. ನರಸಿಂಹ ಕ್ಯಾಂಟೀನ್ ಅಂತ ಇದೆ. ನರಸಿಂಹ ಕ್ಯಾಂಟೀನ್ ಕೆಲವು ನಮ್ಮ ತಮ್ಮನ ಹೆಸರು ಹೇಳ್ತಾರೆ, ಮಂಜು ಕ್ಯಾಂಟೀನ್ ಅಂತ. ಗೂಗಲಲ್ಲಿ ಮಂಜು ಇಡ್ಲಿ ಸೆಂಟರ್, ಮಂಜು ಇಡ್ಲಿ ಸೆಂಟರ್ ಅಂತ ಇದೆ ಗೂಗಲಲ್ಲಿ. ಸರ್ ನಾವು 20 ವರ್ಷದಿಂದ ಇಲ್ಲಿ ಇಡ್ಲಿ ವಡ ರೈಸ್ ಬಾತ್ ಅಂದರೆ ತುಂಬ ಫೇಮಸ್ಸು. ಈ ನೋಡಿ ಪೂರಿ ಅಂದರೆ ತುಂಬ ಫೇಮಸ್ಸು. ತರಕಾರಿ ಸಾಗು, ಭಾನುವಾರ ದಿವಸ ಗೀ ರೈಸ್ ಕುರ್ಮಾ, ತುಂಬ ದೂರಿಂದೆಲ್ಲ ಹುಡ್ಕೊಂಡು ಬರ್ತಾರೆ. ಏನೋ ದೇವ್ರ ದಯ್ಯ. ಹಂಗಾಗಿ ಈಗ 8:15 ಎಲ್ಲ ರೆಡಿ ಆಗತ್ತೆ. ಇಡ್ಲಿ ವಡ ರೈಸ್ ಬಾತು ಪೂರಿ ತರಕಾರಿ ಸಾಗು ಇಷ್ಟು ಐಟಮ್ ಬೆಳಿಗ್ಗೆ ಎಲ್ಲ ರೆಡಿ ಆಗತ್ತೆ. 8:15 ಸಿಗತ್ತೆ. ಇನ್ನು ಮಧ್ಯಾಹ್ನ ಊಟನೂ ಏನೋ ಇದೆಯಾ ಸರ್? ಫಸ್ಟ್ ಎಲ್ಲ ಮಾಡ್ತಾ ಇತ್ರಿ, ಆಮೇಲೆಲ್ಲ ಆಗಿಲ್ಲ. ಹಾಗಾಗಿ ಕೆಲಸನೂ ಜಾಸ್ತಿ ಆಗುತ್ತಲ್ಲ, ಸ್ಟಾಪ್ ಮಾಡಿಬಿಡ್ತೀವಿ. ಓಕೆ, ಬರೀ ಟಿಫನ್ ಮಾತ್ರ ಸಿಗುತ್ತೆ? ಬರೀ ಟಿಫನ್ ಮಾತ್ರ. ಓಕೆ. ಯಾವುದು ಸರ್ ಬಹಳಷ್ಟು ಹೋಗುತ್ತೆ, ಇದು ತುಂಬ ಇಷ್ಟಪಡ್ತಾರೆ? ತುಂಬ ಅಂದರೆ ಭಾನುವಾರ ಸಂಡೇ ದಿವಸ ಗೀ ರೈಸು ಕುರ್ಮಾ ಮಾತ್ರ ತುಂಬ ಇಷ್ಟಪಡ್ತಾರೆ. ಸಂಡೇ ಹೊತ್ತು? ಹೌದು, ಓಕೆ, ತುಂಬ ಇಷ್ಟಪಡ್ತಾರೆ ಜನ. ಆಮೇಲೆ ಪೂರಿ ಮತ್ತು ಸಾಗು ಅದು ಚೆನ್ನಾಗಿ ಇಷ್ಟಪಡ್ತಾರೆ. ಓಕೆ, ಹೌದು. ಮತ್ತು ನನಗೆ ಪರ್ಸ್ನಲಿ ಬಹಳ ಇಷ್ಟ ಆಗಿದ್ದು ಅಂದರೆ ಸರ್ ಬಾಳೆ ಎಲೆಯಲ್ಲಿ ಕೊಡ್ತೀರಾ? ಹೌದು, ನೀಟಾಗಿ ಕೊಡ್ತೀವಿ ನಾವು ಬಾಳೆ ಎಲೆಯಲ್ಲಿ. ಹಾಗಾಗಿ ಲೇಟಲ್ಲ ಅಂದರೆ ತೊಳೆದೆಲ್ಲ ಜನಕ್ಕೆಲ್ಲ ಇಷ್ಟ ಆಗಲ್ಲ. ಬಾಳೆ ಎಲೆ ಪೇಪರ್ ಇಟ್ಟು ಅಲ್ಲೇ ತಿಂದು ಅಲ್ಲೇ ಒಗೆಸ್ತಾರಲ್ಲ, ಹಾಗಾಗಿ ಬಾಳೆಯಲ್ಲಿ ಒಂಥರ ಇಷ್ಟ ಆಗುತ್ತೆ ಜನಕ್ಕೆ. ಹಾಗಾಗಿ ನಾನು ಓಪನ್ ಮಾಡಿದ್ದೆ 1.5 ರೂಪಾಯಿ ಇಡ್ಲಿಯಿಂದ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ.
ಇವಾಗ 10 ರೂಪಾಯಿ. ವಡ 3 ರೂಪಾಯಿ ಇತ್ತು ಅವಾಗ. ವಡೆ 3 ಹಾಂ, ಇವಾಗ 10 ರೂಪಾಯಿ. 10 ರೂಪಾಯಿ ಅಂದರೆ ಬೇರೆ ಎಲ್ಲೂ ಸಿಗಲ್ಲ ಸರ್, ಯಾಕಂದರೆ ಉದ್ದಿನ ಬೇಳೆ ರೇಟ್ ಎಲ್ಲ ಜಾಸ್ತಿ. ಅದು ನಾನು ಕೊಡ್ತಾ ಇದ್ದೆ. ಇರಲಿ, ನಮ್ಮ ಕಸ್ಟಮರ್ ಬೇಕು ನನಗೆ, ಹಂಗಾಗಿ. ಮೂಲತಃ ಯಾವ ಊರು ಸರ್? ನಮ್ಮದು ಉಡುಪಿ ಜಿಲ್ಲೆ ಸಾಲಿಗ್ರಾಮ ಅಂತ ಊರು. ನನಗೆ 25 ವರ್ಷ ಬರುವಾಗ ಬಂದಾಗ. ಹೌದು. ಯಾವ ಕೆಲಸದಲ್ಲಿ ಇದ್ರಿ ಬಂದಾಗ? ನಾನು ಬೇರೆ ಕಡೆ ಕುಕ್ಕಿಂಗ್ ಮಾಡ್ತಾ ಇದ್ದೆ. ಕುಕ್ಕಿಂಗ್ ಮಾಡಿ ನಾನೇ ಆಮೇಲೆ ನಾನೇ ಒಂದು ಸ್ವಂತ ಕ್ಯಾಂಟೀನ್ ಅಂತ ಇಟ್ಕೊಂಡ್ಬಿಟ್ಟೆ. ಮತ್ತೆ ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಟೈಮಿಂಗ್ಸ್ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30. 12:30? ಹೌದು. ಅಷ್ಟೆಲ್ಲ? ಹಾಂ, ಅಷ್ಟೆಲ್ಲ ಎಲ್ಲ ಖಾಲಿ ಆಗಿಬಿಡ್ತದೆ ಐಟಮ್. ಓಕೆ. ಮತ್ತಿನ್ನು ಹೋಟೆಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇಲ್ಲಿ ಮೇನ್ ಅಂದರೆ ಲೊಕೇಶನ್ ಉಮಾ ಥಿಯೇಟ್ರ್. ಹಾಂ, ಚಾಮರಾಜಪೇಟೆ ಉಮಾ ಥಿಯೇಟ್ರ್ ಅಂದ್ರೆ ಗೊತ್ತಾಗ್ಬಿಡ್ತದೆ. ಕೆ ಜಿ ನಗರ ಮೇನ್ ರೋಡ್. ಕೆ ಜಿ ನಗರ ಸಮೀರ್ಪುರ ಕ್ರಾಸ್ ಇದು. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ಸರ್, ನಾನು ಆ್ಯಕ್ಚುಲಿ ಇಲ್ಲಿ ಬರ್ಲಿಕ್ಕತ್ತು 1 ವರ್ಷ ಆಯ್ತು ಸರ್. ನಮ್ಮೂರು ಹುಬ್ಳಿ. ನಾನು ಇಲ್ಲೇ ಬೆಂಗಳೂರಿನಾಗ ಜಾಬ್ ಮಾಡ್ತೀನಿ. ನಾನು ಇಲ್ಲಿ ಬರ್ಲಿಕ್ಕತ್ತು 1 ಇಯರ್ ಆಯ್ತು ಸರ್. 1 ಇಯರ್ ಆಯ್ತು. ಎಸ್ ಸರ್. ಯಾವ್ದು ಬಹಳ ಇಷ್ಟ ಆಗುತ್ತೆ ನಿಮ್ಗೆ ಇಲ್ಲಿ ಟೇಸ್ಟ್? ಸರ್, ಇಲ್ಲಿ ಇಡ್ಲಿ ವಡ ಅದಲ್ಲ, ಭಾರಿ ಬ್ಯೂಟಿಫುಲ್ ಸರ್. ಇದ್ರೊಳಗೆ ಆಯಿಲ್ ಇರಂಗಿಲ್ಲ, ಮತ್ತು ಮನ್ಯಾಗ ಹೆಂಗೆ ಮಾಡಿರ್ತಾರೆ ಹಂಗೆ ಇರ್ತದೆ ಫುಡ್ಡು. ಮತ್ತು ಚಟ್ನಿನೂ ಟೇಸ್ಟ್ ಭಾಳ ಸಖತ್ತಾಗಿರ್ತದೆ. ಇವನ್ ರೈಸು ಕ್ವಾಲಿಟಿ ಭಾಳ ಚಲೋ ಇರ್ತದೆ. ನರಸಿಂಹ ಕ್ಯಾಂಟೀನು. ಸೊ ಅದ್ಭುತವಾಗಿರೋಂಥ ಇಡ್ಲಿ, ರೈಸ್ ಬಾತು ಹಾಗೂ ಪೂರಿ ಸಿಗುತ್ತೆ. ಸಿಗೋಂಥದ್ದೇ ಈ 3 ಐಟಮು. ಭಾನುವಾರ ಬಂದರೆ ಮಾತ್ರ ನಿಮಗೆ ಗೀ ರೈಸ್ ಸಿಗುತ್ತೆ. ಸೊ ಗೀ ರೈಸ್ಗೂ ಬಹಳ ಅಭಿಮಾನಿಗಳಿದ್ದಾರಂತೆ. ಸೊ ಇಡ್ಲಿ ತೊಗೊಂಬಿಟ್ಟಿದ್ದೀನಿ. ಮೂಲತಃ ಇವರು ಉಡುಪಿಯವರು. ಇಡ್ಲಿ ವಡೆ ಅಂತೂ ಬೆಂಕಿ ಮಾಡ್ತಾರೆ. ಸೊ ಹಾಗಾಗಿ ಇಡ್ಲಿ ಮಿಸ್ ಮಾಡದೆ ತೊಗೊಂಡಿದ್ದೀನಿ. ವಡೆ ಆಹಾ, ಗಿರ್ಗರಿ ಆಗಿರುತ್ತೆ ವಡೆ. ಅದೇ ಬಹಳ ಇಷ್ಟವಾಗುವಂಥದ್ದು. ಎಷ್ಟೋ ಕಡೆ ವಡೆ ಅಂದಾಗ ಮೆತ್ತಗಾಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ಗಿರ್ಗರಿಯಾಗಿ ಸಿಗುತ್ತೆ. ಸಕ್ಕತ್ತಾದ ಉದ್ದಿನ ವಡೆ ಮಾತ್ರ ಬೇರೆ ಲೆವೆಲಲ್ಲೇ ಇದೆ. ಹಸಿರು ಮೆಣಸಿನಕಾಯಿ ಮತ್ತು ಮೆಣಸು, ಕಾಳು ಮೆಣಸು ಬೆಳೆಸಿರ್ತಾರೆ. ಆ ಕಾಳು ಮೆಣಸು ಸಿಕ್ಕಿದಾಗ ಮಾತ್ರ ಸ್ವಲ್ಪ ಖಾರ ರಪ್ಪ ಅಂತ ಜಾಸ್ತಿ ಆಗಿಬಿಡುತ್ತೆ. ಚೆನ್ನಾಗಿ ಚಟ್ನಿ ಜೊತೆ ಬೇಕಾದ್ರೆ ತಿನ್ಬೋದು, ಅಥವಾ ಹಾಗೆ ಬೇಕಾದರೂ ನೀವು ತಿನ್ಬಿಡ್ಬೋದು, ಕಲೆ ಮಾಡ್ಬೋದು. ಇನ್ನು ನೆಕ್ಸ್ಟು ನಮ್ಮ ಗಮನ ಇಡ್ಲಿ ಮೇಲೆ. ಅಕ್ಕಿನ ರವೆ ಮಾಡಿಸಿ ಇಡ್ಲಿ ಮಾಡಿರ್ತಾರೆ. ಉಡುಪಿ ಶೈಲಿ ಇಡ್ಲಿ. ಉಡುಪಿಯವರೇ ಅಲ್ಲ ಮೂಲತಃ. ಸೊ ಹಾಗಾಗಿ ಆ ಒಂದು ಉಡುಪಿ ಶೈಲಿ ಇಡ್ಲಿ ನಿಮಗಿಲ್ಲಿ ಸಿಗುತ್ತೆ. ಚೆನ್ನಾಗಿದೆ. ಚಟ್ನಿ ಜೊತೆಗೆ ಇಡ್ಲಿ. ಇಡ್ಲಿನೂ ಚೆನ್ನಾಗಿದೆ. ಹೂವು ಇದ್ದಂಗಿದೆ. ನೀಟಾಗಿ ಬಿಟ್ಕೊಂಬಿಡುತ್ತೆ. ಬಾಯಿಗೆ ಹೋಗ್ತಿದ್ದಂಗೆ ಹರಡ್ಕೊಂಬಿಡುತ್ತೆ. ಮತ್ತು ಇನ್ನು ಚಟ್ನಿ ಅಂತ ಬಂದರೂ ಕೂಡ ತರಿ ರುಬ್ಬಿರ್ತಾರ. ಅದು ಕೂಡ ನಿಮಗೆ ನೀಟಾಗಿ ಆ ಫೀಲ್ ಸಿಗುತ್ತೆ, ಬೈಟಿಗೆ ಸಿಗುತ್ತೆ. ಮತ್ತು ಇನ್ನು ಹುಣಸೆ ಹಣ್ಣಿನ ಹುಳಿ ಇದೆಯಲ್ಲ, ಅದು ಬಹಳ ಇಷ್ಟ ಆಗುತ್ತೆ. ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿನೇ ಬಳಸಿದ್ದಾರೆ ಅನ್ಸುತ್ತೆ. ಸೊ ಆ ಒಂದು ಹುಳಿ ಕೂಡ ಚಟ್ನೀಲಿ ಇಷ್ಟ ಆಗುತ್ತೆ. ಖಾರದ ಲೆವೆಲು ಕಮ್ಮಿನೇ ಇದೆ, ಅತಿ ಹೆಚ್ಚಿನ ಖಾರ ಇಲ್ಲ. ಬೆಳಗ್ಗೆ ಟಿಫನ್ ಅಂದಾಗ, ಬೆಳಗಿನ ಉಪಹಾರ ಅಂದಾಗ ಖಾರದ ಲೆವೆಲ್ ಕಮ್ಮಿನೇ ಇರಬೇಕು. ಖಾರ ಜಾಸ್ತಿ ಆಯಿತು ಅಂದರೆ ಕಷ್ಟ ಆಗುತ್ತೆ ಬೆಳಗ್ಗೆನೇ. ಸೊ ಖಾರನೂ ಕೂಡ ಕಮ್ಮಿನೇ ಇದೆ. ಇಡ್ಲಿ ವಡೆ ಆಯಿತು. ಇಡ್ಲಿ ವಡೆ ಆದಮೇಲೆ ನಂತರದಲ್ಲಿ ನಮ್ಮ ಗಮನ ಇದ್ದಿದ್ದೆ ಪೂರಿ ಮೇಲೆ. ಸೊ ಪೂರಿ ಸಾಗು ಸಿಕ್ಕಾಪಟ್ಟೆ ಫೇಮಸ್ ಅಂದೆ. ಪೂರಿ ಸಾಗು ತೊಗೊಂಡಿದ್ದೀನಿ. ಬಿಸಿ ಸಿಗುತ್ತೆ. ಸೊ ಅದ್ಭುತವಾಗಿರೋಂಥ ಸಾಗು ಇದೆ, ಹಾಗೂ ಚಟ್ನಿ ಇದೆ, ಪೂರಿ ಇದೆ. ದೊಡ್ಡ ಪೂರಿನೇ ಸಿಗುತ್ತೆ. 1 ಪ್ಲೇಟ್ ಅಂದಾಗ 3 ಪೂರಿ ಬರುತ್ತೆ. ಬಟ್ ನಾನು ತೊಗೊಂಡಿರೋದು 2 ಪೂರಿ, ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ 2 ಪೂರಿ ತೊಗೊಂಡಿದ್ದೀನಿ. ಗರಿಗರಿಯಾಗಿದೆ. ಮತ್ತು ಇನ್ನೊಂದು ಖುಷಿ ವಿಚಾರ, ಮೈದಾ ಬಳಸಲ್ವಂತೆ. ಸೊ ಪೂರಿ ಅಂದಾಗ ಕಂಪ್ಲೀಟಾಗಿ ಗೋಧಿ ಹಿಟ್ಟಿಂದ ಮಾಡುವಂಥ ಪೂರಿ ಅಂತ ಹೇಳ್ತಿದ್ರು. ಯಾವುದೇ ಕಾರಣಕ್ಕೂ ನಾವು ಮೈದಾ ಬಳಸೋದಿಲ್ಲ ಅಂತ. ಸೊ ಪೂರಿ ಹಾಗೂ ಸಾಗು ಕೂಡ ಫೇಮಸ್ಸು.
ಸಾಗು ಮಾತ್ರ ಅಲ್ಟಿಮೇಟ್ ಆಗಿದೆ. ಪೂರಿನೂ ಅಷ್ಟೇ ಗರಿಗರಿಯಾಗಿರುತ್ತೆ, ಬಹಳ ಇಷ್ಟ ಆಗುತ್ತೆ. ಇನ್ನು ಸಾಗು ಅಂತ ಬಂದರೆ ಬಾಂಬೆ ಸಾಗು ಅಲ್ಲ, ತರಕಾರಿ ಸಾಗು ಸಿಗುತ್ತೆ. ಸೊ ಸಾಗುನು ಮಸ್ತಿದೆ. ತರಕಾರಿ ಸಾಗು ಸಿಗೋಂಥದ್ದು ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಗಡ್ಡೆಕೋಸೆಲ್ಲ ಬಳಸಿ ಸಕ್ಕದ ಮಾಡಿದ್ದಾರೆ. ಮಸಾಲೆನೂ ಅತಿ ಹೆಚ್ಚು ಅನಿಸಲ್ಲ, ಲೈಟ್ ಮಸಾಲೆ ಕೊಟ್ಟಿದ್ದಾರೆ, ಅದು ಬಹಳ ಇಷ್ಟ ಆಗುತ್ತೆ. ಚೆನ್ನಾಗಿದೆ, ಐಟಮ್ಗಳು ಸೂಪರ್ ಇದೆ. ಅವಾಗಿಂದನೂ ಬಾಳೆ ಎಲೆಲೆ ಸರ್ವ್ ಮಾಡ್ತಾ ಇದ್ದಾರಂತೆ, ಸಕ್ಕದ ಇದೆ. ನೀವೇನಾದರೂ ಬಂದರೆ ಪುರಿ ಟ್ರೈ ಮಾಡಿ, ವಡೆ ಅಂತೂ ಮಿಸ್ ಮಾಡಲೇಬೇಡಿ, ವಡೆನೂ ಟ್ರೈ ಮಾಡಿ. ರೈಸ್ ಬಾತ್ ಟ್ರೈ ಮಾಡಿಲ್ಲ, ನೀವೇನೋ ಬಂದಾಗ ರೈಸ್ ಬಾತ್ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫೈನ್, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.